ಹಲೋ ಬ್ರೋಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸನ್ವಿ ಫಾರ್ಮ್. ನೀವು ನೋಡ್ತಾ ಇರೋದೊಂದು ಪೆರೇಸಂದ್ರ ಸಂತೆ ಪ್ರತಿ ಸೋಮವಾರ ನಡೆಯುತ್ತೆ. ಇದ್ದ ಕೂಡಲೇ ನಮಗೆ ಒಂದು 35 ಮರಿ ಚೆನ್ನಾಗಿರೋ ಕಾಣಿಸ್ತು. ಅವರೇಜ್ ಆಗಿದ್ದಾವೆ, ವೈಟು ಪರವಾಗಿಲ್ಲ, ಎಲ್ಲ ನಂಬರ್ ಹಾಕೊಂತ ಇತ್ತು. ಅದಕ್ಕೆ ವ್ಯಾಪಾರ ಕೇಳಿದ್ವಿ, ಎಲ್ಲ ಹಂಗೆ ಹಿಂಗೆ ಆಗಿ ಅವರೇಜ್ ಆಗಿ 35 ಮರಿನೂ ಒಂದು 7,300 ರೂಪಾಯಿ ಹಂಗಾಯಿತು ನನಗೆ. ಹಂಗೆ ಅವ್ರು ಹಾಕೊಂಬಂದಿದ್ದು ಟಂಪೋನೇ ಬಾಡಿಗೆ ಮಾತಾಡ್ಕೊಂಡು ಅದೇ ಟಂಪೋದಲ್ಲೇ ಮತ್ತೆ ನಮ್ಮ ಶೆಡ್ಡಿಗೆ ಓಡಿಸಿದ್ವಿ. ಇದು ಪೆರೇಸಂದ್ರ, ನೀವು ನೋಡ್ತಾ ಇರೋದು ಬಂದು ಪೆರೇಸಂದ್ರ. ಫ್ರೀ ಆಗಿರಲಿ ಅಂತ ಮೇಲೆ ಕೆಳಗಡೆ ಕೂಡ ಹಾಕಿದ್ದೀವಿ. ಶೆಡ್ಡಲ್ಲಿ ಅವ್ರು ನೋಡಿ ಕಾಟೇರೆ ಮಟ್ಟಗ್ರು ನೋಡಿ ಚೆನ್ನಾಗಿದೆ ಅಂತಂದ್ರು. ಬಂದಿದ್ದ ತಕ್ಷಣ ಫಸ್ಟ್ ಮಾಡಬೇಕಿರೋ ಕೆಲಸ ಬೆಲ್ಲದ ನೀರು ಹಿಡ್ಕೊಳೋದು. ನೀರಿಟ್ರೆ ಅದಕ್ಕಿರೋ ಸುಸ್ತೆಲ್ಲ ಹೊಲ್ಟೋಗುತ್ತೆ. ಇನ್ನು ವಾರ ತಂದಿರೋ ಟಗರುಗಳು ನೋಡಿ ಮೇವು ಎಷ್ಟು ಚೆನ್ನಾಗಿ ತಿಂದಿದೆ ಅಂತ ಕ್ಲೀನಾಗಿ ತಿಂತಾ ಇದ್ದಾವೆ. ಕಡ್ಡಿ ಸಮೇತ ತಿಂದ್ಬಿಡ್ತವೆ. ಎಲ್ಲರೂ ಕೇಳ್ತಾ ಇದ್ರು, ಫೀಡಿಂಗ್ ಏನು ಮಾಡ್ತಾ ಇದೆಯಾ, ನೀವು ವಾರ ಆಗಿದೆಯಲ್ಲ ಏನೇನು ಸ್ಟಾರ್ಟ್ ಮಾಡಿದೆ ಅಂತ. ಆವಾಗಲೇ ನಾನು ಕೋಳಿ ಫಿನಿಷರು ಮತ್ತು ಜೋಳ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬರ್ತಾ ಆ್ಯಡ್ ಮಾಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ 25 ಮರಿಗೂ 4 kg, 4 kg ಕೊಡ್ತಾ ಇದ್ದೀನಿ. 25 ಮರಿಗೂ KGಯಿಂದ ಸ್ಟಾರ್ಟ್ ಮಾಡಿದ್ದು, ಇವಾಗ 4 kgವರೆಗೂ ತೊಗೊಂಡಿದ್ದೀನಿ. ಪ್ರತಿದಿನ ಒಂದೊಂದು 50 ಗ್ರಾಮ್ ರೈಸ್ ಮಾಡ್ತಾನೆ ಇರ್ತೀನಿ. ಅದಕ್ಕೆ ಈಗ ಕ್ಯಾಲ್ಸಿಯಂ ಪೌಡ್ರನ್ನು ಜೊತೆ ಮಾಡಿದ್ದೀನಿ. ನಾವು 5 ದಿನ ಬ್ರೂಟಾನ್ ಮತ್ತು ವಿಟಮಿನ್ ಸಿರಪ್ ಹಾಕ್ತಾ ಇದ್ವಲ್ಲ, ಈಗ ಅದಕ್ಕೆ ಕ್ಯಾಲ್ಸಿಯಂ ಪೌಡರ್ ಹಾಕ್ತಾ ಇದ್ದೀನಿ, ಅಂದರೆ ಮಿನರಲ್ ಮಿಕ್ಸರ್. ಇವತ್ತು ತಂದಿರೋ ಟಗರಿಗೆ ಏನೂ ಹಾಕಿಲ್ಲ, ಬರೀ ಮೇವು ಹಾಕಿದ್ದೀನಿ. ಮೇವು ಹಾಕಿ ಅದು 10 ಗಂಟೆ ಕ್ಲೀನ್ ಮಾಡಿಬಿಟ್ಟು ನಾಳೆ ಡಿವಾರ್ಮಿಂಗ್ ಹಾಕೋದು ತೋರಿಸ್ಕೊಡ್ತೀನಿ. ಬಾಯ್.